ಏನಂದು 24/7 ತಿನ್ಕೋತಿರ್ತಿ. ನಿಮ್ಮಂಗೆ ಏನು ಮುಂಜಾನೆ ತಿನ್ನೋದ್ರೆ ಅಲ್ಲ, ಮಧ್ಯಾಹ್ನ ತಿನ್ನೋದ್ರೆ ತಿನ್ನೋದಲ್ಲ ಭಾಳ ಮಕ್ಕಳು. ನಂಗೆ ಶುಗರ್ ಐತೆ ಗೊತ್ತೈತಿಲ್ಲ ಸ್ವಲ್ಪ ರೀ. ಶುಗರ್ ಇರ್ತೈತೆ, ಅದು ಬರ್ತೈತೆ. ಅದಕ್ಕೆ ನನಗೂ ಬರ್ತೈತಲ್ಲ, ನಾವು ತಿನ್ನೋದು ನೋಡಿ ಶುಗರ್ ಓಡೋಲ್ಲ. ಶುಗರೇ ಬರಬಾರ್ದು. ನಾವು ನಾಷ್ಟ ಅದು ಮಾಡಿ ಈಗ ಮಲ್ಲೇಶ್ವರಂಗೆ ಹೋಗೋ ಪ್ಲ್ಯಾನ್ ಅದ. ಈಗ ನಡ್ಕೋತ ಹೊಂಟೀವಿ. ಅಲ್ಲಿ ಸ್ವಾತಿ ಕಡೆ ನಾಷ್ಟ ಮಾಡಿದ್ವಿ. ಆ್ಯಂಡ್ ನಾವು ವಿ ಆರ್ ಗೋಯಿಂಗ್ ಟು ಇದು ಮಂತ್ರಿ ಮಾಲಿಗಂತೂ ಹೊಂಟಲ್ಲ. ಮಲ್ಲೇಶ್ವರಂಗೆ ಇವರು ಇಬ್ಬರು ಹೆಣ್ಮಕ್ಳು ಸ್ವಂತಿ ಮಾಡ್ತಾರತ್ತೆ ಏನಾರೆ. ಇದು ನಮ್ಮ ಅಣ್ಣ. ಆ್ಯಂಡ್ ಯಾ ಮಾರ್ನಿಂಗ್. ಸೊ ಈಗ ನಾವು ಹೋಗಿ ನೋಡು ಮುಂದೆ ಏನೇನು ಕೆಲಸ ಮಾಡ್ತೀವಂತ. ನಂಗಾರೆ ಹೊಟ್ಟೆ ಭಾಳ ತುಂಬಿತು. ಮಸ್ತ್ ಇಡ್ಲಿ ಮಾಡಿದೆ. ಸೊ ಹಾಯ್ ಎವ್ರಿಬಡಿ. ನಾವು ಮ್ಯಾಕ್ಸ್ ತಗೋತೀವಿ ಈಗ. ಆ್ಯಂಡ್ ನಾ ಆ್ಯಕ್ಚುಲಿ ಇದು ಕುರ್ತಾ ಟ್ರೈ ಮಾಡಿದೆ. ಇಗ್ನೋರ್ ದ ಪ್ಯಾಂಟ್. ನಾ ಒಂದು ಲೈಟ್ ಜೀನ್ಸ್ ಕಲರ್ದು ಹಾಕೋತೀನಿ. ಬಟ್ ನಂಗೆ ಸೇರ್ತು ಆಡ್ ಅನ್ಸೋದೈತೆ ಬೈ ಎನಿ ಚಾನ್ಸ್. ಸೊ ಐ ವಾಸ್ ಪ್ಲಾನಿಂಗ್ ಟು ಟೇಕ್ ದಿಸ್. ಆ್ಯಂಡ್ ನಂಗೆ ಭಾಳ ಹೆಡ್ಡಿಗೆ ಆಗುತ್ತೆ. ಇದೊಂದು ನೋಡು ತೊಗೊಂಡಿರ್ತೀನಿ. ಯು ವಿಲ್ ಆಫ್ ಕೋರ್ಸ್ ಸೀಯಿಂಗ್ ದ ರೀಲ್ಸ್ ಆ್ಯಂಡ್ ಶಾರ್ಟ್ಸ್. ಬಟ್ ಯಾ ಐ ಹೋಪ್ ಇದು ಚಂದ ಕಾಣತೈತಿ ಅಂತ. ಭಾಳ ಸಂಸ್ಕಾರಿ ಕಾಣತ್ತೀನಿ. ಆಫ್ ಕೋರ್ಸ್ ಕಾಣೋದೇನೈತಿ, ನಾ ಸಂಸ್ಕಾರಿನೇ ಇದ್ದೀನಿ. 200 रुपए दे और 50 रुपए काट ओवर एक्टिंग के वजह. अजीब काಣತ್ತೀನಿ ಬೈ ಎನಿ ಚಾನ್ಸ್. ನಿಮ್ಮ ಕೂದಲ ನಾವು ಈಗ ಮಲ್ಲೇಶ್ವರಂಗೆ ಬಂದೀವಿ. ಮಂತ್ರಿ ಮಾಲಿಗೆ ಅಡ್ಡಾಡಿ ಈಗ ಮಲ್ಲೇಶ್ವರಂಗೆ ಬಂದೀವಿ. ಇವರು ಇಲ್ಲಿ ಬ್ಯಾಗ್ ನೋಡತ್ತಾರ. ಇದು ಇಟ್ಟತನ ಮೂವ್ ಆಗತ್ತಿತ್ತು. ಆ್ಯಕ್ಚುಲಿ ಇದು ದೂರಿಂದ ಖರೆ ಎಲಿಫೆಂಟ್ ಅನ್ನಿಸ್ತು ನನಗರೆ. ಈಗ ಅದು ಮೂವ್ ಆಗತ್ತಿಲ್ಲ, ಇಟ್ಟತನ ಮೂವ್ ಆಗತ್ತಿತ್ತು. ಇಲ್ಲೇ ಮುಂದೆ ಹೋಗೋದು ಪ್ಲ್ಯಾನ್ ಐತೆ ನಮ್ಮದು ಮಲ್ಲೇಶ್ವರಂ. ನಾ ಫಸ್ಟ್ ಟೈಮ್ ಆ್ಯಕ್ಚುಲಿ ಬಂದಿದ್ದು, ಫಸ್ಟ್ ಟೈಮ್. ಸೊ ಮಲ್ಲೇಶ್ವರಂ ಕಡ್ಡಾಡೋ ಪ್ಲ್ಯಾನ್ ಅದು ಇವತ್ತು. ನೋಡು ಇವ್ರು ಕೂಡ ಬಂದೀವಿ ಶಾಪಿಂಗ್ ಮಾಡಕ್ಕೆ. ಅದು ಒಂದು ದೊಡ್ಡ ಅಂಗಡಿ ಒಳಗೆ ಹೋಗ್ಯಾರ. ಒಂದು ಅರ್ಬಿನೂ ಟ್ರೈ ಮಾಡ್ಯಾರ. ನಾವು ಯಾವ ಕಾನ್ಫಿಡೆನ್ಸ್ದಾಗ ಅವ್ರು ನಾವು ಏನಾರು ತೊಗೋತೀವತ್ತಂದು ಪಾಪ ಹಾಸ್ಪಿಟಾಲಿಟಿ ಅಂತಾರಲ್ಲ, ಅದ್ರ ಸಂಬಂಧ ಅವರು ನಾ ಚಹಾ ಕುಡ್ದೆ, ನೀರು ತರಿಸ್ಕೊಂಡು ಕುಡಿಯತ್ತೀವಿ. ಗ್ಲಾಸ್ದಾಗ ನೀರು ತೊಗೊಂಬಂದಾರ. ಸ್ಟಿಲ್ ಅಟ್ ದಿ ಎಂಡ್ ಬಿಲ್ಲಿಂಗ್ ಕೌಂಟರ್ ಕಡೆ ಹೋಗ್ಯಾರ. ಅವಾಗ ಯೋಚನೆ ಮಾಡತ್ತಾರ ಬೇಡ ತೊಗೊಳೋದು ಬೇಡ ಅಂತ. ಏನೂ ತೊಗೊಳಿಲ್ಲ ನಾವು. ಶಬಾಶ್ನವ್ರು ಕೂಡ ಬರೋದೇನು, ನಾ ಸುಮ್ ರೂಮ್ದಾಗ ಇರೋದೇನು, ಎಲ್ಲ ಒಂದೇ. ಸೊ ನಾವು ಈಗ ಮಂತ್ರಿ ಮಾಲ್ ಮುಗಿಸ್ಕೊಂಡು ಮಲ್ಲೇಶ್ವರಂಗೆ ಹೋಗಿ ಅದು ಮುಗಿಸ್ಕೊಂಡು ವಾಪಸ್ ಮತ್ತು ಮಂತ್ರಿ ಮಾಲಿಗೆ ಹೋಗಿ ಸೊ ಎಲ್ಲ ಮುಗಿಸ್ಕೊಂಡು ಈಗ ರೂಮಿಗೆ ಬಂದಿದ್ವಿ. ಆ್ಯಂಡ್ ಅವರು ಲಿಫ್ಟ್ಲೆ ಬರತ್ತಾರ. ಅದು ಓಲ್ಡ್ ಸಿಸ್ಟಮ್ ಐತಿ ಗೊತ್ತು. 2 ಡೋರ್ಸ್ ನಾವೇ ಕ್ಲೋಸ್ ಮಾಡ್ಬೇಕು. ಅದು ಹಂಗದ. ಸೊ ಅವ್ರಿಗೆ ಅದರಲ್ಲೇ ಬರತ್ತಾರೆ. ನಾ ಸ್ಟೆಪ್ ಹತ್ತು ಬಂದೆ. ಓ ಚಾವಿ 1 ಸೆಕೆಂಡ್. ಸಂತಿ ಅಂತರೂ ಜೋರಾಗೈತೆ ಎಲ್ಲಾರ್ದು. ಏನೂ ತೊಗೊಳಂಗಿಲ್ಲ ಅಂದ್ರೆ ಮತ್ತೊಂದು ದೋಸೆ ಪ್ಯಾನ್ ತೊಗೊಂಡೇ ಬಿಟ್ಲ ನಮ್ಮವ್ವ. ನಿಮ್ಗೆ ದೋಸೆ ಮಾಡೋಕೆ ಬೇಕಲ್ಲ. ಈಗೆಲ್ಲಿ ಮಾಡ್ತೀರಿ ಹೇಳಿ ನೀವು ದೋಸೆ? ಆಂಟಿ ನೋಡ್ರಿ ಆಂಟಿನೂ ತೊಗೊಂಡ್ರು. ಹಾಂ ರೀ. ನಾನು ಸ್ವಲ್ಪ ಇದೊಂದು ಬ್ಯಾಗ್ ತೊಗೊಂಡೆ. ಆಯ್ತು. $399. ಇಲ್ಲಿ
ಗುಲಾಬ್ ಜಾಮೂನ್ ಎಲ್ಲ ಮಸ್ತ್ ತಿನ್ನೋದೆಲ್ಲ ಸಾಮಾನು ಇಟ್ಟಿವಿ ನಾವು. ಬಂದು ಎಲ್ಲ ಕ್ಲೀನ್ ಮಾಡಿ ಹೋಗ್ಯಾನ. ಇನ್ನು ಇವ್ರದ್ದು ಸಂಜೆಗೆ ಬಸ್ ಅದ, ಇವ್ರದ್ದು ಬಸ್ ಅದ. ನಾನು ಈಗ ಇವ್ರದ್ದು ಎಲ್ಲ ಊಟದು ಮಾಡೋಣ, ಬಾಯ್ ಬಾಯ್ ಹೇಳಿ ನಾನು ನಮ್ಮ ರೂಮಿಗೆ ಹೋಗ್ತೀನಿ. ಆ್ಯಂಡ್ ನಿಮ್ಮ ಬಸ್ ಯಾವಾಗದ ಮಮ್ಮಿ? 8 ಗಂಟೆಗೆ. ಇದೇ 10 ರೂಪಾಯಿ ಬಂದಿದ್ದು ಹುಚ್ಚ ಮೈಗೆ ಅವ ಮೊದ್ಲ 10 ರೂಪಾಯಿ ಹೆಚ್ಚಿಗೆ ಹಾಕ್ಯಾಡ್ರಿ. ಅವೇನು ಊಟಕ್ಕೆ ಬಂದ ನಾನು ತಿಂದೈತಿ ಬಾಯಪ್ಪ ಮತ್ತೆ ಬಿಜಾಪುರಕ್ಕೆ ಕರ್ಕೊಂಡು ಹೋಗಾಕತ್ತಿ. ಈಗ ತನವೇ ನಾವು ಎಕ್ಸಾಮ್ ಮುಗಿದ ಬರ್ತೇವೆ. ಎಲ್ಲ ಎಕ್ಸಾಮ್ ನಮ್ಮದು ಎಲ್ಲ ಎಕ್ಸಾಮ್ ಮುಗಿಸಿ ನಮಗೆಲ್ಲರೂ ಸಮೀಪ ಯಾವ ತಿರುಪತಿ ಅದು ಹಂಗ ಪ್ಲಾನ್ ಮಾಡ್ರಿ. ನಮ್ದು ಮಾರ್ಚ್ ಕುಲ ಅಂತ ನೀವ ಇದೇ ಹಾಕಾಗ ಮೊದ್ಲ ಇವ್ರನ್ನ ಕೇಳ ಅವಿ ಹೆಂಗೆ ಆರ್ಡರ್ ಆನ್ಲೈನ್ ಏನಂತೀರಿ ಬುಕ್ಕಿಂಗ್ ಮಾಡ್ಬೇಕಾದ್ರೆ ಇವ್ರಿಬ್ರಿಗೂ ಬಂದು ಫೋನ್ ಹಚ್ಚಿ ಕೇಳು. ಬುಕ್ಕಿಂಗ್ ಗಿಕ್ಕಿಂಗ್ ಏನೂ ಇಲ್ಲ ಬಿ. ಅಲ್ಲಿ ಹೋದಾದ ಮ್ಯಾಗ ಇದು ಐತಿ, ಒಂದು ಏನ ಮಂಟಪ ಐತಿ ತಂದ ಅಲ್ಲಿ ಹೋದಪ್ಪ ಅಂದ್ರೆ SSD ಟೋಕನ್ ಕೊಡ್ತಾನ. ಟೋಕನ್ ಸಿಕ್ತಿಲ್ಲ, ಹತ್ತಾಗ ಚಾಲು ಮಾಡಿದೆ. ನಿಮ್ಗೆ ಹತ್ತಂಗಿಲ್ಲ, ನೀವು ಹತ್ತುದು ಅಲ್ಲಿ ಮುಗೀತು. 3,54,554 ತಿರುಮಲ ಡೈರೆಕ್ಟ್ ಹೋಗೋದು. ತಿರುಮಲ ಅದು ಹೆಂಗೈತಿ ಗೊತ್ತಿ? ಫಸ್ಟ್ ಅಲ್ಲಿ ಹೋದಾದ ಮ್ಯಾಗ ವಿಷ್ಣು ನಿವಾಸ ಒಂದು ನಿವಾಸಗಳು ಅದಾವ, 3 ನಿವಾಸ ಅದಾವ. ಅದೇ ಹೇಳತ್ತೀನಿ, ಮಿನಿಮಮ್ 2 ದಿವಸ ನಮ್ಗೆ ತ್ರಾಸ ಆಗಿರ್ಬಾರ್ದು ನೋಡಪ್ಪ. ಅದೇ ಹೇಳತ್ತೀನಿ ಕೇಳ. ಏನಾಗದ ವಿಷ್ಣು ನಿವಾಸ ಅದ ರೈಲ್ವೆ ಸ್ಟೇಷನ್. ಸೊ ಹಾಯ್ ಎವ್ರಿಬಾಡಿ. ಆ್ಯಕ್ಚುಲಿ ನಾನು ನಿನ್ನೆ ಪಪ್ಪ ಮಮ್ಮಿನ ಬಿಟ್ಟು ಭಾಳ ಲೇಟಾಗಿ ಬಂದೆ ಇವತ್ತು ರಾತ್ರಿ, ಲೈಕ್ ನಿನ್ನೆ ರಾತ್ರಿ. ಸೊ ಸಂಡೇ ಇತ್ತು ಆ್ಯಂಡ್ ಮಂಡೇ ಮತ್ತು ಈಗ ನಾ ಜಳಕ ಅದು ಮಾಡಿ ಬಂದೀನಿ. ಈಗ ಎಲ್ಲ ಆ್ಯಕ್ಚುಲಿ ಜಳಕ ಮಾಡೋಕ್ಕೆ ಹೋಗ್ಬೇಕು, ಜಿಮ್ ಮುಗಿಸ್ಕೊಂಡು ಬಂದೀನಿ. ಸೊ ಲೈಕ್ ನಿನ್ನೆ ರಾತ್ರಿ ಭಾಳ ಲೇಟ್ ಆಯ್ತಲ್ಲ, ಫಾರ್ ವಿಚ್ ನಾ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ. ಆ್ಯಂಡ್ ಈಗ ಅವ್ರು ಹೋಗಿರ್ತಾರೆ ಐ ಎಸ್ ಬಿಜಾಪುರ್ಗೆ, ಮುಂಜಾನೆ ಮುಟ್ಟಿರ್ತಾರೆ. ನಾ ಏನದ ಈಗ ಬಡ ಜಳಕ ಮಾಡಿ ಆಫೀಸಿಗೆ ಹೋಗ್ತೀನಿ. ಸೊ ದ್ಯಾಟ್ಸ್ ಇಟ್. ಐ ಗೆಸ್ ನಾ ಟ್ರೈ ಮಾಡೀನಿ ಸ್ವಲ್ಪ ಏನಾರೇ ಇನ್ಕ್ಲೂಡ್ ಮಾಡೋಕ್ಕೆ. ಸೊ ಹೀಗೆ ಇಂಪ್ರೂವ್ ಮಾಡ್ಕೊತ ಹೋಗುಮಂತ. ಆ್ಯಂಡ್ ಸಪೋರ್ಟ್ ಅಂತೂ ಚಲೋ ಮಾಡತ್ತೀರಿ, ಹೀಗೆ ಮಾಡಿರಿ. ಸೊ ಈಗ ಅವ್ರು ಹೋದರು, ಮತ್ತು ಯಾಕಂದ್ರೆ ಆಫ್ಟರ್ 3 months ಐ ಗೆಸ್ ಡಿಸೆಂಬರ್ದಾಗ ಹೋಗಿನ. ಸೊ ಆಫ್ಟರ್ ದ್ಯಾಟ್ ಒಮ್ಮೆ ನನಗಂತೂ ಹೋಗೋದು ಆಗತ್ತಿರಲಿಲ್ಲ ಬಿಜಾಪುರ್ಗೆ. ಆ್ಯಂಡ್ ಅವರೇ ಇಲ್ಲಿ ಬಂದರೆ ಸೊ ಚಲೋ ಅನ್ನಿಸ್ತು ಅವ್ರಿಗೆ. ಭಾಳ ತಿಂಗಳಾಗಾನ ನೋಡಿನಿಲ್ಲ, ಸೊ ಚಲೋ ಅನ್ನಿಸ್ತು. ಸೊ ಐ ಆಮ್ ಪ್ಲ್ಯಾನಿಂಗ್ ಎನಿವೇ ಈಗ ಪಾಸ್ಪೋರ್ಟ್ ನಂದು ಹಾಕಾಕತ್ತಿನಿಲ್ಲ. ಸೊ ಫಾರ್ ವಿಚ್ ಐ ಹ್ಯಾವ್ ಟು ಗೋ ಟು ಬಿಜಾಪುರ್ ಎನಿವೇ ಫಾರ್ ಪೊಲೀಸ್ ವೆರಿಫಿಕೇಷನ್. ಸೊ ಅವಾಗ ಏನಾರೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡತ್ತೀನಿ. ಯುಗಾದಿ ಭಾಳ ಮಿಕ್ಸ್ ಐತಿ, ಬಿಕಾಸ್ ನಂಗೆ ಲೀವ್ನೂ ಇಲ್ಲ, LOP ಆಗುತ್ತಿಲ್ಲ ಅಂದ್ರೆ. ಸೊ ಐ ಆಮ್ ಪ್ಲ್ಯಾನಿಂಗ್ ಹೆಂಗೆ ಮಾಡಬೇಕು ಅಂತ, ಬಿಕಾಸ್ ಎನಿವೇ ಫಾರ್ ಬೋತ್ ಐ ಹ್ಯಾವ್ ಟು ಗೋ ಟು ಬಿಜಾಪುರ್. ಆ್ಯಂಡ್ ಇಟ್ಸ್ ಫೈನ್. ನೋಡಮ್, ಹಬ್ಬನೂ ಐತಿ ಈ ಕಡೆ, ಇದು ಕಂಪಲ್ಸರಿ ಪೊಲೀಸ್ ವೆರಿಫಿಕೇಷನ್, ಐ ಕ್ಯಾನ್ ನಾಟ್ ಲೀವ್ ದ್ಯಾಟ್. ಸೊ ನೋಡು ಏನಾಕೈತಿ, ಬಟ್ ಅಪ್ಡೇಟ್ ಅಂತೂ ಇಡ್ತೀನಿ. ಮತ್ತು ಹೀಗೆ ಐ ನೋ ಭಾಳ ಲೇಟಾಗಿ ಡಿಲೇ ಮಾಡತ್ತಿನ ಕಂಟೆಂಟ್ ಹಾಕಕ್ಕೆ, ಬಿಕಾಸ್ ನಂಗೆ ಖರೇನೆ ಟೈಮ್ ಸಿಗತ್ತಿಲ್ಲ. ನಾ ಏನು ಮಾಡ್ಬೇಕಂತ ಮಾಡೀನಿ, ಪೂರಾ ವೀಕ್ ಡೇಸ್ದಾಗ ಏನಾರೇ ಕಂಟೆಂಟ್ ಶೂಟ್ ಮಾಡಿ ವೀಕೆಂಡ್ದಾಗ ಅದನ್ನು ಎಡಿಟ್ ಮಾಡಿ ಹಾಕಬೇಕು ಅಂತ ನಾ. ಬಟ್ ಹಂಗಂದ್ರೆ ನನ್ನ ಕಡೆ ಭಾಳ ಕಂಟೆಂಟ್ ಇರಬೇಕು. ಸೊ ನಾ ಬಡ ಎಡಿಟ್ ಮಾಡಿ ಫಾರ್ ಲೈಕ್ 1 week 2 week ಹಂಗೆ ಹಾಕ್ಬೋದು. ಬಟ್ ನಂಗೆ ಕಂಟೆಂಟು ಸಿಗತ್ತಿಲ್ಲ. ಆ್ಯಂಡ್ ಸಮಥಿಂಗ್ ಲೈಕ್ ದಿಸ್, ಈ ಥರ ಒಂದು ಇಶ್ಯೂ ಫೇಸ್ ಮಾಡತ್ತೀನಿ ನಾ. ಬಟ್ ಯು ವಿಲ್ ಸಿ, ಏನಾರು ಹಿಂಗೆ ಇತ್ತು ಅಂದರೆ ಐ ವಿಲ್ ಟ್ರೈ ಟು ಡೂ ದ್ಯಾಟ್. ಸೊ ಎಸ್, ಬೈ ಎವ್ರಿಬಡಿ. ಐ ಹೋಪ್ ಯು ಎಂಜಾಯ್ಡ್ ಮೈ ವಿಡಿಯೋ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಆ್ಯಂಡ್ ಯಾ, ಟೇಕ್ ಕೇರ್, ಬೈ.